ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಹೇಳಿ ಸರ್. ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ ವಾಟ್ಸಪ್ಗೆಲ್ಲ ಫೋಟೋ ಹಾಕಿದ್ರಿ ತಮ್ಮ ವೆಹಿಕಲ್ದು. ಹೌದು ಸರ್, ಅದು ಮಹೇಂದ್ರ ಕಾಂಟೋ 2013 ಮಾಡಲು. ಮಹೀಂದ್ರ 7 ಸೀಟರ್. ಕ್ವಾಂಟೋ ಐತ್ರಿ? ಹಾಂ ಹೌದು ಸರ್. ಓಕೆ. 2013 ಮಾಡಲು 7 ಸೀಟರ್ ವೆಹಿಕಲ್ ಐತ್ರಿ ಇದು? ಹೌದು ಸರ್. ಓಕೆ. ತಾವು ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಸರ್ ನಾವು 3ನೇ ಓನರು, ತಗೊಂಬರ್ 4ನೇ ಓನರ್ ಆಗ್ತಾರೆ ಸರ್. ಓಕೆ ರೀ ಸರ್. ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ತಮ್ಮದು ಗಾಡಿ ಓಡಿರೋದು ಕಿಲೋಮೀಟ್ರು? ಸರ್ ರನ್ನಿಂಗಲ್ಲಿ ಅದು 1,48,000 ಓಡಿದೆ ಅಷ್ಟೇ. ಸರ್, 1,48,000 ಓಡಿರೋದು ಜೆನ್ಯೂನ್ ರನ್ನಿಂಗ್ ಓಡೈತ್ರಿ ಇದು? ಏನು ಸರ್? ಜೆನ್ಯೂನ್ ರನ್ನಿಂಗ್ ಓಡಿದೆಯಾ ಇದು? ಮೀಟ್ರ್ ಚಲ್ತಿಯಲ್ಲಿ ಇರುವಂಥದ್ದಾ? ಹ್ಞೂ ಸರ್, ಅದು ಫ್ಯಾಮ್ಲಿ ತೊಗೊಂಡಿರೋದು ನಾನು. ಹ್ಞೂ. ಏನಂತಂದ್ರೆ ಈ ಜನವರಿ ಫಸ್ಟಿಗೆ ನಾನು ಹೊಸ ಗಾಡಿ ಶೋರೂಮ್ ಗಾಡಿ ತೊಗೊಂಬನಂತಂತೇಳಿ ಅದನ್ನು ಮಾರಕತ್ತಿದ್ದೀನಿ ಸರ್. ಓಕೆ ಸರ್. ಟೈರ್ ನಂಬರ್ ಕಂಡೀಷನ್? 1 ಹಾಂ, ಹೇಳಿ ಸರ್. ಸರ್. ಟೈರ್ ಕಂಡೀಷನ್ ಬಂದು ಅದು 75% ಇದೆ. 4 ಹಾಂ. ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಇಲ್ಲ ಸರ್. ಓಕೆ. 4 ಟೈರ್ ಬಂದುಬಿಟ್ಟು 70ರಿಂದ 75% ತನಕ ಟೈರ್ ಇಟ್ಟಿರಿ? ಹೌದು ಸರ್. ಓಕೆ ಸರ್. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಸರ್, ಬಾಡಿ ನೆನಪಿಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರ ತಾವು? ಅವೆಲ್ಲ ಗುಡ್ ಕಂಡೀಷನ್ ಸರ್. ಓಕೆ. ಇಂಜನ್ ಬಂದುಬಿಟ್ಟು ಶಿವಲ್ ಇಂಜನ್ ಐತೆ? ಹಾಂ ಸಿವಿಲ್ ಇಂಜನ್ ಸರ್, ಗುಡ್ ಕಂಡೀಷನ್ನು, ನಂಬರ್ 1 ಸರ್ ಅದು. ಓಕೆ. ಆ ಥರ ಕಂಡೀಷನ್ ಇಟ್ಟಿದ್ದೀರಾ ನಿಮ್ಮದು ವೆಹಿಕಲ್ಲು? ಹೌದು ಸರ್. ಓಕೆ ಸರ್. ಇವಾಗ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂಟು, ಕ್ರ್ಯಾಚಸ್ಸು, ಸಿಂಪಲ್ ಕೆಲಸ, ಸಣ್ಣ ಪುಟ್ಟ ಮೈನರ್ ಕೆಲಸ ಆಗಿರ್ಬೋದು, ಏನಿಲ್ಲ ಕೇಸಸ್ಸು, ಸರ್, ಈ ಥರ ಯಾವುದು ಸುಮ್ಮನೆ ಪ್ರಾಬ್ಲಮ್ ಅವರು ಇಲ್ವಾ? ಬಂದು ಡೀಸೆಲ್ ಹಾಕ್ಕೊಂಡು ಹೊಡ್ಕೊಂಡು ಹೋಗ್ಬೇಕು ಸರ್ ಅಷ್ಟೇ. ಓಕೆ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ವೆಹಿಕಲ್ಲು ಶುದ್ಧ ಕ್ಲಿಯರ್ ಐತ್ರಿ. ಗಾಡಿ ಹೌದು ಸರ್, ತೊಗೊಳ್ಳೋರು ಮೊನ್ನೆನೇ ಆಯಿಲ್ ಚೇಂಜ್ ಮಾಡಿಸಿದ್ದೀನಿ. ಹಾಂ. ಓಕೆ. ಮೊನ್ನೆ ಆಯಿಲ್ ಚೇಂಜ್ ಮಾಡಿಸಿದ್ದೀನಿ, ಮತ್ತು ಇನ್ಸೂರೆನ್ಸ್ ಮಾಡಿಸಿದ್ದೀನಿ. ಹಾಂ. ಈಗ ಎಫ್ ಸಿ ಬಂದು 28 ತನಕ ಇದೆ ಸರ್, 2028 ತನಕ ಇದೆ. ಓಕೆ. ಹಾಂ. ಇನ್ಶೂರೆನ್ಸ್ ಎಷ್ಟು ಮಂತ್ ಇದೆ? ಇನ್ಸೂರೆನ್ಸ್ ಸರ್ ಅದು ಇನ್ನೂ 1 ವರ್ಷ ಇದೆ. 1 ವರ್ಷದ ತನಕ ಸಿಗುತ್ತೈತೆ ರೀ ಗಾಡಿ ತೊಗೊಂಡ್ರೆ ಇನ್ಸೂರೆನ್ಸು? ಹೌದು ಸರ್. ಅಂದರೆ ರೀಸೆಂಟಾಗಿ ಇವಾಗ ಕಟ್ಟಿದ್ದೀರಾ ತಾವು ಇನ್ಸೂರೆನ್ಸಾ? ಹೌದು ಸರ್, ಈಗ ಕಟ್ಟಿದ್ದೀನಿ. ಓಕೆ ಸರ್. ಈ ಗಾಡಿ ಒಳಗೆ ನಮಗೆ ಇಂಟೀರಿಯರ್ ಎಲ್ಲ ಗಾಡಿ ತೊಗೊಳೋರಿಗೆ ಫ್ಯೂಚರ್ಸ್ ಎಲ್ಲ ಏನೇನು ಸಿಗ್ತೈತೆ ರೀ? ಸರ್ ಪವರ್ ವಿಂಡೋ, ಪವರ್ ಸ್ಟೈರಿಂಗು. ಹ್ಞೂ. ಸರ್ ಅದು ಎ ಸಿ ಒಂದು ವರ್ಕ್ ಆಗ್ತಾ ಇಲ್ಲ ಅಷ್ಟೇ, ಅದು ಎ ಸಿ ಗ್ಯಾಸ್ ಖಾಲಿಯಾಗಿದೆ. ಹ್ಞೂ ಸರ್. ಓಕೆ. ಅದೊಂದು ಗ್ಯಾಸ್ ಕೊಡ್ಸ್ಕೊಂಡ್ಬಿಟ್ರೆ ಎ ಸಿ ವರ್ಕ್ ಆಗುತ್ತಲ್ಲ ಅವ್ರಿಗೆ? ಹೌದು ಸರ್. ಓಕೆ. ನಿಮ್ಮ ವೆಹಿಕಲ್ ಬಂದುಬಿಟ್ಟು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ ವರ್ಕ್ ಇಲ್ಲ, ಅದು ಒಂದು ಕರೆಕ್ಟ್ ಮಾಡ್ಕೊಂಡ್ರೆ ಎ ಸಿ ವರ್ಕ್ ಕೂಡ ಆಗುತ್ತೆ, ಸೀಟ್ ಕುಷನ್ ಆಗಿರ್ಬೋದು ಎಲ್ಲ ಕರೆಕ್ಟಲ್ಲಿ ಇರುವಂಥದ್ದಾ? ಹೌದು ಸರ್. ಸರ್, ಸಿಸ್ಟಮ್ ಇದೆಯಾ ಮ್ಯೂಸಿಕ್ಕು? ಏನು ಸರ್? ಮ್ಯೂಸಿಕ್ ಸಿಸ್ಟಮ್ ಇದೆಯಾ? ಹಾಂ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಓಕೆ ರೀ ಸರ್. ಇದು ಮೈಲೇಜಲ್ಲಿ ಏನು ಬರ್ತೈತೆ ರೀ ತಮ್ಮ ಕೈಯಲ್ಲಿ? ಸರ್ ನಮ್ಮ ಮೈಲೇಜು ಈಗ ಲಾಂಗ್ ಹೋದರೆ ನನಗೆ 7 to 18 ಹಂಗೆಲ್ಲ ಬರುತ್ತೆ ಸರ್. ಓಕೆ. ಡೀಸೆಲ್ ರೆಂಟಾ ಇದು? ಹಾಂ ಹೌದು ಸರ್, ಡೀಸೆಲ್. ಓಕೆ ರೀ ಸರ್. ಇವಾಗ ನಿಮ್ಮ ಗಾಡಿ ತೊಗೊಂಡ್ರೆ ಏನೋ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ಏನೂ ಆರಾಮಾಗಿ ₹1 ಇಲ್ಲ ಫ್ಯಾಮಿಲಿಗೆ ಸರ್. ಅವರು ಕೂಡ ಯೂಸ್ ಮಾಡ್ಕೋಬೋದು ಬೆಸ್ಟಾಗಿ. ಅಷ್ಟೇ ಸರ್. ಓಕೆ. ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೇಟೆಡ್ ಮಾಡಿಸಿದ್ರಾ ಇದಕ್ಕೆ? ಏನಿಲ್ಲ ಸರ್, ಅದು ನಾನು ತೊಗೊಂಡಿರೋದು ಡೀಸೆಂಟಾಗಿ ಈಗ ಒಂದು 3 ತಿಂಗಳಾಯ್ತು ಅಷ್ಟೇ. ಹೌದಾ? ಹಾಂ, ಹಾಂ. ಈಗ ನಮ್ಮ ತಮ್ಮ ಹೊಸ ಗಾಡಿ ತೊಗೊಂಬಿಡೋಣ ಜನವರಿ ಫಸ್ಟಿಗೆ ಅಂತಂತ ಹೇಳಿದ್ನ. ಇನ್ನು ಅದಕ್ಕೆ ನಾನು ಸೇಲ್ ಮಾಡ್ದಂಗೆ ಸರ್, ಅದು ಇಷ್ಟ ಬಿದ್ದು ತೊಗೊಂಡ್ರೆ ಸರ್ ಗಾಡಿ, ಅದು ಸಖತ್ತಾಗಿದೆ ಗಾಡಿ ಮಾತ್ರ. ಹ್ಞೂ. ಹಾಂ. ಓಕೆ. ಹೊಸ ಗಾಡಿ ತೊಗೋಬೇಕನ್ನೋ ಪ್ಲ್ಯಾನಲ್ಲಿ ಇದ್ದೀರಾ, ಅದಕ್ಕೋಸ್ಕರ ಈ ಗಾಡಿ ಕೊಡ್ಬೇಕಂತ ಮಾಡ್ತಾ ಇದ್ದೀರಾ, ಹೌದಾ? ಅಷ್ಟೇ ಅಷ್ಟೇ ಸರ್. ಓಕೆ ಸರ್. ಇನ್ನು ಈ ಗಾಡಿಗೆ ರೇಟ್ ಅಂತ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? ಸರ್ ಅದು 2.80 ಹೇಳ್ತಾ ಇದ್ದೀನಿ ಸರ್. 2,80,000 ತಾವು ಹೇಳಕತ್ತೀರಿ ರೇಟು? ಹೌದು ಸರ್. ಓಕೆ. ಮಾಡೆಲ್ ಬಂದುಬಿಟ್ಟು 2013 ಐತ್ರಿ, 7 ಸೀಟರ್ ವೆಹಿಕಲ್ಲು. ತಾವು ಆಲ್ರೆಡಿ 3 ಓನರ್ ಆಗಿದ್ದೀರಾ, ಗಾಡಿ ತೊಗೊಳೋರು 4 ಓನರಲ್ಲ? 4ನೇ ಓನರ್ ಆಗ್ತಾರೆ ಸರ್. ಓಕೆ ಸರ್. ತಾವು ಹೇಳಕತ್ತಿದ ರೇಟು 2,80,000? ಸರ್. ಹಾಂ ಓಕೆ. ನಮ್ಮ ಕಡೆಯಿಂದ ಬಂದವರಿಗೆ ಇದರಲ್ಲಿ ಏನು ಮಾಡಿಕೊಡ್ತೀರಾ ಸರ್ ನೆಗೆಶ್ಬಲ್ಲು? ಸರ್ ಕಮ್ಮಿ ಮಾಡಬಿಡಿ ಸರ್, ಅವನು ಬರಲಿ, ಬಂದಮೇಲೆ ನಾನು ಕಮ್ಮಿ ಮಾಡಿ ಕೊಡ್ತೀನಿ. ಓಕೆ. ಹೇಳಿದ ರೇಟೇ ಫಿಕ್ಸ್ ರೇಟ್ ಏನಲ್ಲ, ಹತ್ತಿರ ಬಂದರೆ ಆನ್ ಟೇಬಲು ಹೆಚ್ಚು ಕಡಿಮೆ ಮಾಡಿಕೊಡೋ ಪ್ರಯತ್ನ ಮಾಡ್ತೀರಾ? ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಹಾಂ. ಓಕೆ ಸರ್. ಇದು ಗಾಡಿರೋಂಥ ಲೊಕೇಶನ್ ಸರ್ ಬೆಂಗಳೂರು ಮಹಾಲಕ್ಷ್ಮಿ ಲೇಔಟು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಇದೆ ಐತೆ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ ರೀ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಆಯಿತು ಖಂಡಿತ ಸರ್. ಓಕೆ. ಥ್ಯಾಂಕ್ ಯು ಸರ್. ಹಾಂ ಸರ್.